Hey guys, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್. ಸೊ ಇವತ್ತಿನ ವಿಡಿಯೋ ಬಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಏನು ತಿಂಡಿ ಮಾಡಿದ್ವಿ ಅಂತ ಈ ವಿಡಿಯೋ ಆಗಿರುತ್ತೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಸೊ ಇನ್ನು ತಡ ಮಾಡ್ದಿರಾ, ಲೆಟ್ಸ್ ಗೆಟ್ ದ ವಿಡಿಯೋ ಸ್ಟಾರ್ಟೆಡ್. ಸೊ ಇಲ್ಲಿ ಫಸ್ಟ್ ಬಂದು ಅಮ್ಮ ರವೆ ಉಂಡೆ ಮಾಡ್ತಿದ್ದಾರೆ. ಸೊ ಇದಕ್ಕೆ ಬಂದು ಅಮ್ಮ ಯೂಸ್ ಮಾಡಿರೋದಿಲ್ಲಿ ಚಿರೋಟಿ ರವೆ ಉಂಡೆಗಾದರೆ ಚಿರೋಟಿ ರವೆ ಯೂಸ್ ಮಾಡಿದ್ರೇ ಚೆನ್ನಾಗಿರುತ್ತೆ. ಹಾಗೆ ಮೀಡಿಯಮ್ ರವೆ ಕೂಡ ಸ್ವಲ್ಪ ಜನ ಯೂಸ್ ಮಾಡ್ತಾರೆ, ಬಟ್ ಅದು ಸ್ವಲ್ಪ ರವೆ ಆಗಿ ಅಷ್ಟು ಫ್ರೈ ಮಾಡ್ಕೊಂಡ್ರೂ ರವೆ ಥರನೇ ಇರುತ್ತೆ. ಆದ್ದರಿಂದ ಚಿರೋಟಿ ರವೆ ಆ ಥರ ಇರಲ್ಲ, ಚೆನ್ನಾಗಿರುತ್ತೆ. ಸೊ ಇಲ್ಲಿ ಚಿರೋಟಿ ರವೆ ಬಂದು 3 ಗ್ಲಾಸ್ ಅಷ್ಟು ತೊಗೊಂಡಿರೋದು. 3 ಗ್ಲಾಸ್ ಚಿರೋಟಿ ರವೆಗೆ 1.5 ಗ್ಲಾಸ್ ಅಷ್ಟು ಸಕ್ಕರೆನ ತೊಗೊಂಡಿರೋದು. ಸೊ ಈ ಅಳತೆಗೆ ನಿಮಗೆ ಕರೆಕ್ಟ್ ಕನ್ಸಿಸ್ಟೆನ್ಸಿ, ಹಾಗೆ ಇನ್ನು ಶುಗರ್ ಕೂಡ ಜಾಸ್ತಿ ಆಗ್ತಿರ ಕರೆಕ್ಟಾಗಿ ಬರುತ್ತೆ. ಸೊ ಇಲ್ಲಿ 1.5 ಗ್ಲಾಸ್ ಅಷ್ಟು ಸಕ್ಕರೆನ ತೊಗೊಂಡು ಪುಡಿ ಮಾಡ್ಕೊಂಡಿದ್ದಾರೆ ಅಮ್ಮ. ಸೊ ನೆಕ್ಸ್ಟ್ ಈಗ ಬಂದು ಒಂದು ಬಾಣಲಿ ತೊಗೊಂಡು ಇದಕ್ಕೆ ಡೈರೆಕ್ಟಾಗಿ ರವೆನ ತೊಗೊಂಡಿದ್ವಲ್ಲ, 3 ಗ್ಲಾಸ್ ಅಷ್ಟು ರವೆನ ತೊಗೊಂಡು ಇಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ಸೊ ರವೆನ ಬಂದು ಒಂದು 10 ಮಿನಿಟ್ಸ್ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೀಟಾಗಿ ಅದರ ರಾ ಸ್ಮೆಲ್ ಆಗಿರಲಿ, ಹಸಿ ವಾಸನೆ ಕಂಪ್ಲೀಟಾಗಿ ಹೋಗಬೇಕು. ಹಾಗೆ ನೀವು ಫ್ಲೇಮ್ ಬಂದರೆ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಈವನ್ ಆಗಿ ನೀಟಾಗಿ ರವೆ ಫ್ರೈ ಆಗುತ್ತೆ. ಹೈ ಫ್ಲೇಮ್ ಇಟ್ಕೊಂಡ್ರೆ ಸ್ವಲ್ಪ ಅದೇ ಸೀದೋಗಿರಂಗಾಗುತ್ತೆ. ಆದ್ದರಿಂದ ಇಲ್ಲಿ ನೋಡಿದ್ರಲ್ಲ ಅಮ್ಮ ಟೈಮ್ ನೋಡಿಕೊಂಡ್ರು. ಸೊ ಕರೆಕ್ಟ್ 10 ಮಿನಿಟ್ಸ್ಗೆ ನೀಟಾಗಿ ರವೆ ಫ್ರೈ ಆಗುತ್ತೆ. ಇಲ್ಲಿ ನಾವು ಬಂದು ಸ್ಟವ್ ಕೆಳಗಡೆನೇ ಇಟ್ಕೊಂಡು ಮಾಡ್ತಿದ್ದೀವಿ, ಬಿಕಾಸ್ ಸ್ಟೆಪ್ ಮೇಲೆ ಅಂದರೆ ಇವಾಗ ಜಾಸ್ತಿ ಅಡುಗೆ ಮಾಡೋಕ್ಕಾದರೆ ಟೈಮ್ ತೊಗೊಳುತ್ತಲ್ಲ. ಸೊ 3 to 4 hours ಕಂಟಿನ್ಯೂಸ್ ಆಗಿ ಆಗಲ್ಲ ಅಂತ ಈಸಿ ಆಗುತ್ತೆ, ಕಂಫರ್ಟಬಲ್ ಆಗಿರುತ್ತೆ ಅಂತ ಸ್ಟವ್ನ ಕೆಳಗಡೆನೇ ಇಟ್ಕೊಂಡು ಮಾಡ್ತಿದ್ದೀವಿ. ಸೊ ಇಲ್ಲಿ ರವೆನ ಬಂದು ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಬೇಕಾಗತ್ತೆ ಒಂದು 10 ನಿಮಿಷ. ಹಾಗೆ ರವೆನ ಹುರ್ಕೊಳ್ಬೇಕಾದ್ರೆ ಮಧ್ಯದಲ್ಲಿ ತುಪ್ಪನ ಬೇಕಾದಷ್ಟು ಹಾಕ್ಕೊಳ್ಬೋದು. ಏನಿಲ್ಲ ಅಂದರೆ ಒಂದು 5 to 6 ಸ್ಪೂನ್ಸ್ ಅಷ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ತುಂಬ ಹಾಕ್ಕೊಳ್ಬೇಕಂತ ಏನಿಲ್ಲ, ಕನ್ಸಿಸ್ಟೆನ್ಸಿಯಲ್ಲಿ ನೋಡಿಕೊಂಡು ಮಧ್ಯದಲ್ಲಿ ಹಾಗೆ ಮಾಡ್ಕೊಳ್ಳಿ. ಸೊ ಇಲ್ಲಿ ಅಮ್ಮ ನಾನು ಸ್ವಿಚ್ ಮಾಡ್ಕೊತಿದ್ದೀವಿ, ಅಂದರೆ ರವೆನ ಫ್ರೈ ಮಾಡ್ಕೊಳ್ಳೋದಕ್ಕೆ. ಯಾಕಂದರೆ ಕಂಟಿನ್ಯೂಸ್ ಆಗಿ 1 ನಿಮಿಷನೂ ಬಿಡ್ದಿರ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ರವೆನ. ಸ್ವಲ್ಪ ಒಂದು 2 ನಿಮಿಷ ಹಾಗೆ ಬಿಟ್ಟರೆ ಅದು ಸೀದೋಗೋದಂಗೆ ಆಗುತ್ತೆ. ಅದಕ್ಕೋಸ್ಕರ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಲ್ಲ ರವೆನ. ಸೊ ಇಲ್ಲಿ ನಾನು ಫ್ರೈ ಮಾಡ್ತಿದ್ದೀನಿ. ಈಗ ರವೆನ ಇಲ್ಲಿ 10 ನಿಮಿಷ ಹುರ್ಕೊಂಡಾಗಿದೆ. ನೆಕ್ಸ್ಟ್ ಈಗ ಒಂದು ಚಿಕ್ಕ ಕಪ್ಪಲ್ಲಿ ತುರಿದಿರೋ ಅಂಥ ಒಣಕೊಬ್ಬರಿನ ಹಾಕ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಒಂದು ಚಿಕ್ಕ ಕಪ್ ಅಷ್ಟು ಒಣಕೊಬ್ಬರಿ, ಹಾಗೆ ಇನ್ನೊಂದು ಪ್ಲೇಟಲ್ಲಿ ಇನ್ನೊಂದು ಸ್ವಲ್ಪ ಇಟ್ಕೊಳ್ಳಿ. ಯಾಕಂದರೆ ರವೆ ಉಂಡನ ಕಟ್ಟಿದ ಮೇಲೆ ಅದನ್ನು ಆ ಒಣಕೊಬ್ಬರಿಲಿ ರೋಲ್ ಮಾಡಬೇಕಾಗತ್ತಲ್ಲ. ಸೊ 1 ಪ್ಲೇಟ್ ಅಷ್ಟು ಬೇಕಾಗತ್ತೆ. ಸ್ವಲ್ಪ ಜನಕ್ಕೆ ತುರಿ ಜಾಸ್ತಿ ಹಾಕ್ಕೊಂಡ್ರೆ ಇಷ್ಟ ಆಗುತ್ತೆ. ಸೊ ನಿಮ್ಗೆ ಏನಾದರೂ ಜಾಸ್ತಿ ಬೇಕು ಇಷ್ಟಪಡೋರಾಗಿದ್ದರೆ ಸ್ವಲ್ಪ ಒಣಕೊಬ್ಬರಿ ತುರಿನ ಜಾಸ್ತಿನೇ ಹಾಕ್ಕೊಳ್ಬೋದು. ಕೊಬ್ಬರಿ ತುರಿ ಹಾಕಿದ ಮೇಲೆ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದಾದಮೇಲೆ ಈಗ ಸಕ್ಕರೆ ಪುಡಿನ ಮಾಡಿಟ್ಕೊಂಡಿದ್ವಲ್ಲ, ಸೊ ಇವಾಗ ಇದನ್ನು ಹಾಕ್ಕೊಳ್ಬೇಕು. ಸಕ್ಕರೆ ಪುಡಿನ ಒಂದೇ ಸರಿ ಹಾಕ್ಕೊಳ್ಳೋದಕ್ಕಿಂತ ಸ್ವಲ್ಪ ಹಾಕ್ಕೊಂಡ್ರೆ ಅದು ಕರೆಕ್ಟಾಗಿರುತ್ತೆ. ಇಲ್ಲಿ ನೋಡ್ಬೋದು ನೀವು, ಸ್ವಲ್ಪ ಹಾಕ್ತಿದ್ದಾರಮ್ಮ ಈಗ. ಸೊ ಇದನ್ನು ಇದಿಷ್ಟು ಹಾಕೊಂಡ್ಮೇಲೆ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಅಂದರೆ ಈವನ್ ಆಗಿ ಸ್ಪ್ರೆಡ್ ಆಗುತ್ತಂತ ಅಷ್ಟೇ, ಇನ್ನೇನಿಲ್ಲ. ಸೊ ನೀಟಾಗಿ ಇದನ್ನು ಈ ರೀತಿ ಫ್ರೈ ಮಾಡ್ಕೊಂಡ್ಮೇಲೆ ಇನ್ನು ಉಳಿದಿರೋ ಅಂಥ ಸಕ್ಕರೆ ಪುಡಿನ ನೀಟಾಗಿ ಹಾಕ್ಕೊಂಡು ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬೇಡಿ. ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸಕ್ಕರೆ ಪುಡಿ ಹಾಕಿದ ಮೇಲೆ ಜಾಸ್ತಿ ಫ್ರೈ ಮಾಡಬಾರ್ದು ಅಂತ ಅಮ್ಮ ಹೇಳಿದರು. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಇನ್ನು ನೆಕ್ಸ್ಟ್ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಬೇಕು. ಆ ಡ್ರೈ ಫ್ರೂಟ್ಸ್ನ ಅಮ್ಮ ಬಂದು ಫಸ್ಟೇ ತುಪ್ಪದಲ್ಲಿ ಚೆನ್ನಾಗಿ ಹುರಿದಿದ್ದಾರೆ. ಆ್ಯಕ್ಚುಲಿ ಆ ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದೆ, ಬಟ್ ಆ ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ, ಅದರಿಂದ ನನಗೆ ಅಟ್ಯಾಚ್ ಮಾಡೋಕ್ಕಾಗಲಿಲ್ಲ. ಸೊ ಇಲ್ಲಿ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಹುರ್ಕೊಂಡಿದ್ದಾರೆ. ಗೋಡಂಬಿ, ದ್ರಾಕ್ಷಿ ಹಾಕ್ಕೊಂಡಿರೋದು. ಸೊ ನೀವು ಬೇಕಿದ್ರೆ ಬಾದಾಮಿ ಕೂಡ ಹಾಕ್ಕೊಳ್ಬೋದು, ಇಟ್ಸ್ ಆಪ್ಷನಲ್. ನಾವಿಲ್ಲಿ ಗೋಡಂಬಿ, ದ್ರಾಕ್ಷಿನ ಹಾಕ್ಕೊಂಡಿದ್ದೀವಿ. ಸೊ ಇದಾದಮೇಲೆ ಪಕ್ಕದಲ್ಲಿ ಹಾಲನ್ನ ಕಾಯಿಸ್ಕೊಂಡು ರೆಡಿಯಾಗಿ ಇಟ್ಕೊಂಡಿರಿ. ಇಲ್ಲಿ ನೋಡ್ತಿದ್ದೀರಲ್ಲ, ಸೊ ಡ್ರೈ ಫ್ರೂಟ್ಸ್ ಹಾಕಿದ ತಕ್ಷಣ ಒಂದು ನಿಮಿಷ ಆದಮೇಲೆ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಬರಬೇಕು. ಬಿಕಾಸ್ ಆ ಕನ್ಸಿಸ್ಟೆನ್ಸಿ ಆ ರವೆ ಉಂಡೆ ಕಟ್ಟಬೇಕಲ್ಲ, ಅದಕ್ಕೋಸ್ಕರ.
ಹಾಲು ಕೂಡ ಅಷ್ಟೇ, ನೀವು ಒಂದೇ ಸರಿ ಜಾಸ್ತಿ ಹಾಕೊಳ್ಳೋದಕ್ಕಿಂತ ಈ ರೀತಿ ಫ್ರೈ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಅದು ನೀಟಾಗಿ ಮಿಕ್ಸಪ್ ಆಗುತ್ತೆ. ಹಾಲನ್ನ ಜಾಸ್ತಿ ಹಾಕ್ಕೊಳ್ಳೋಕೆ ಹೋದರೆ ತುಂಬ ಸಾಫ್ಟ್ ಆಗೋಗುತ್ತೆ ರವೆ ಉಂಡೆ, ಅಷ್ಟು ಚೆನ್ನಾಗಿ ಬರಲ್ಲ. ಹಾಗೆ ನೀವು ಹಾಲನ್ನ ಕಮ್ಮಿ ಹಾಕ್ಕೊಂಡ್ರೂ ಕೂಡ ಸ್ವಲ್ಪ ಉಂಡೆ ಕಟ್ಟಿದಾಗ ಸಾಫ್ಟ್ ಆಗಿರುತ್ತೆ, ಬಟ್ ಆಮೇಲೆ ಮತ್ತೆ ಡ್ರೈ ಆದಾಗ ಅದು ತುಂಬ ಹಾರ್ಡ್ ಒಂಥರ ಕಲ್ಲಿದ್ದಂಗೆ ಆಗೋಗುತ್ತೆ. ಸೊ ಹಾಲನ್ನ ನೋಡಿಕೊಂಡು ಮೀಡಿಯಮ್ ಆಗಿ ಕನ್ಸಿಸ್ಟೆನ್ಸಿ ನೀವು ಮಿಕ್ಸ್ ಮಾಡ್ತಿರ್ಬೇಕಾದ್ರೆ ಗೊತ್ತಾಗುತ್ತೆ, ಆ ರವೆ ಸ್ವಲ್ಪ ಡ್ರೈ ಥರ ಅನಿಸುತ್ತೆ. ಸೊ ಆ ಥರ ಇದ್ದಾಗ ಹಾಲನ್ನ ಹಾಕ್ಕೊಳ್ಳಿ. ಸೊ ಅದಕ್ಕೆ ಇಲ್ಲಿ ನೋಡ್ತಾ ಸ್ವಲ್ಪನೇ ಹಾಲು ಹಾಕ್ಕೊಂಡು ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಿದ್ದಾರಮ್ಮ. ಸೊ ಇಲ್ಲಿ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಗಿದೆ. ಮಿಕ್ಸ್ ಮಾಡಾದಮೇಲೆ ಒಂದು ತಟ್ಟೆ ಮುಚ್ಚಿ ಒಂದು 2 ರಿಂದ 3 ನಿಮಿಷ ಹಾಗೆ ಬಿಡಿ. ಸೊ ಇದಾದಮೇಲೆ ಉಂಡೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇದು ಈಗ ಸ್ವಲ್ಪ ತಣ್ಣಗಾಗಿದೆ, ಬೇಕಿದ್ರೆ ಸ್ವಲ್ಪ ಹಾಲು ಹಾಕ್ಕೊಳ್ಬೋದು. ಸೊ ಈಗ ಒಂದು ಮಿಕ್ಸ್ ಚೆನ್ನಾಗಿ ಮಾಡಿಬಿಟ್ಟು ಇನ್ನು ಉಂಡೆ ಕಟ್ತಿದ್ದಾರಲ್ಲಿ. ಈ ಎಲ್ಲ ತಿಂಡಿಗಳು ದೇವರಿಗೆ ಇಡೋದ್ರಿಂದ ಯಾವ ತಿಂಡಿನೂ ಟೇಸ್ಟ್ ಆಗಲಿ ಯಾವುದನ್ನು ನೋಡಿಲ್ಲ. ಸೊ ಎಲ್ಲ ಅಮ್ಮ ಒಂದು ಅಂದಾಜು ಮೇಲೇ ಮಾಡಿರೋದು. ಎಲ್ಲ ಆಮೇಲೆ ಟೇಸ್ಟ್ ಮಾಡೋದಲ್ಲ, ಎಲ್ಲ ಪರ್ಫೆಕ್ಟಾಗಿ ಎಲ್ಲ ಕರೆಕ್ಟಾಗಿದೆ, ಅಷ್ಟು ಚೆನ್ನಾಗಿದೆ. ಸೊ ಇಲ್ಲಿ ಏನು ಕನ್ಸಿಸ್ಟೆನ್ಸಿ ಹಾಗೆ ಇಲ್ಲಿ ಏನು ಒಂದು ಮೆಷರ್ಮೆಂಟ್ಸ್ ತೋರಿಸಿದ್ದೀನಿ ಇಲ್ಲಿ, ಹಾಗೆ ಏನು ಹೇಳಿದ್ದೀನಿ ನಾನು. ಸೊ ಇದನ್ನು ಫಾಲೋ ಮಾಡಿದರೆ ಫಾರ್ ಶೋರ್ ನೀಟಾಗಿ ಕರೆಕ್ಟಾಗಿ ಬರುತ್ತೆ. ಎಸ್ಪೆಷಲಿ ರವೆ ಉಂಡೆ ಕರೆಕ್ಟಾಗಿ ಬರುತ್ತೆ. ರವೆ ಉಂಡೆ ಅಂತೂ ನನಗಂತೂ ಇಟ್ಸ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಫಸ್ಟ್ ನಮ್ಮ ಅಜ್ಜಿ ಮಾಡ್ತಿದ್ರು ರವೆ ಉಂಡೆ, ಅವರು ಮಾಡೋದು ಬಿಟ್ಟರೆ ನಾನು ಇನ್ನೆಲ್ಲೂ ತಿಂತಿರಲಿಲ್ಲ, ಯಾಕಂದರೆ ಅಷ್ಟು ಚೆನ್ನಾಗಿ ಮಾಡ್ತಿದ್ರು. ಟೇಸ್ಟ್ ಅಂತೂ ಅಷ್ಟು ಚೆನ್ನಾಗಿರೋದು, ಸೂಪರ್ ಟೇಸ್ಟಿಯಾಗಿರ್ತಿತ್ತು. ಯಾವಾಗ ಕೇಳಿದ್ರು ಇಲ್ಲ ಅಂದಿರ ಅಜ್ಜಿ ಯಾವಾಗಲೂ ಮಾಡ್ತಿದ್ರು. ಸೊ ಹಾಕ್ತಿದ್ರು. ಸೊ ನಮ್ಮ ಅಜ್ಜಿ ಮಾಡೋ ಒಂದು ಟೊಮೆಟೊ ಗೊಜ್ಜೆ ಆಗಿರಲಿ ಅಷ್ಟು ಚೆನ್ನಾಗಿರ್ತಿತ್ತು. ಈಗ ಅಷ್ಟೇ ಟೇಸ್ಟಿಯಾಗಿ ಅಷ್ಟೇ ಯಮ್ಮಿಯಾಗಿ ಅಮ್ಮ ಮಾಡ್ತಾರೆ, ಪರ್ಫೆಕ್ಟಾಗಿ ಸಖತ್ತಾಗಿ ಮಾಡ್ತಾರೆ. ಸೇಮ್ ಅಜ್ಜಿ ಹೇಗೆ ಮಾಡ್ತಾರೋ ಅದೇ ರೀತಿ ಅಮ್ಮ ಮಾಡಿಕೊಡ್ತಾರೆ. ಸೊ ರವೆ ಉಂಡೆ ಅಂತೂ ಇನ್ನು ಹೇಳೋದ್ನಲ್ಲ, ಇಟ್ಸ್ ಮೈ ಫೇವ್ರೆಟ್ ಪಾರ್ಟ್. ಹಾಗೆ ನೀವು ಇಲ್ಲಿ ನೋಡ್ಬೋದು ಕನ್ಸಿಸ್ಟೆನ್ಸಿ ಯಾವ ರೀತಿ ಇದೆ ಅಂತ. ಈ ರೀತಿ ಉಂಡೆ ಕಟ್ತಿದ್ರೆ ಕೈಗೆ ಅಂಟ್ಕೊಂಡಿರ ಎಷ್ಟು ನೀಟಾಗಿ ಅದು ಫಾರ್ಮ್ ಆಗ್ತಿದೆ, ಎಷ್ಟು ನೀಟಾಗಿ. ಸೊ ಈ ರೀತಿ ಉಂಡೆನ ಕಟ್ಕೊಂಡು ಸೈಜ್ ನಿಮಗಿಷ್ಟ ಬಂದಾಗೆ ನೀವು ಅದನ್ನು ಹಾಕ್ಕೊಳ್ಬೋದು. ಸೊ ಈ ರೀತಿ ಉಂಡೆನ ಕಟ್ಕೊಂಡು ಈ ರೀತಿ ಕೊಬ್ಬರಿ ತುರಿಗೆ ರೋಲ್ ಮಾಡಿಕೊಂಡು ಇಟ್ಟರೆ ರವೆ ಉಂಡೆ ಇಸ್ ರೆಡಿ. ಸೂಪರ್ ಟೇಸ್ಟಿಯಾಗಿರುವಂಥ ರವೆ ಉಂಡೆ ಅಮ್ಮ ಮಾಡಿದ್ದು ರೆಡಿ ಆಗಿದೆ. ಸೊ ಈಗಷ್ಟೇ ರವೆ ಉಂಡೆ ಮಾಡಾಗಿದೆ. ನೆಕ್ಸ್ಟ್ ಈಗ ಕರ್ಜಿಕಾಯಿ ಮಾಡ್ತಿರೋದು. ಕರ್ಜಿಕಾಯಿಗೆ ಫಸ್ಟ್ ಹಿಟ್ಟನ್ನ ಈ ರೀತಿ ಚಪಾತಿ ಹಿಟ್ಟಿನ ಥರ ಕಲ್ಸ್ಕೊಬೇಕು. ಸೊ ಇದಕ್ಕೆ ಏನೇನು ಹಾಕ್ಕೊಂತಾರೆ ಅಂದರೆ ಇಂಗ್ರೀಡಿಯೆಂಟ್ಸ್ ಏನೇನು ಅಂದರೆ ಮೈದಾ ಹಸಿಟ್ಟು, ಹಾಗೆ 3 ಸ್ಪೂನ್ ಅಷ್ಟು ಚಿರೋಟಿ ರವೆನ ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಬೇಕು. ಸೊ ಇದು ಬಂದು ಹೂರ್ಣ 2 ಟೈಪ್ ಮಾಡ್ಕೊತಾರೆ ಕದ್ಮ, 2 ಟೈಪ್ ಮಾಡ್ತಾರೆ. ಇದರಲ್ಲಿ ಒಂದು ಬಂದು ಸಕ್ಕರೆ ಹಾಗೆ ಕೊಬ್ಬರಿ ತುರಿ ಅದರದ್ದು, ಹಾಗೆ ಇನ್ನೊಂದು ಬಂದು ಬೆಲ್ಲ, ಕಳ್ಳೆ, ಒಣಕೊಬ್ಬರಿ, ಗಸಗಸೆ. ಸೊ ಈ ರೀತಿ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕೊಂಡಿದ್ದಾರೆ ಮಿಕ್ಸಿಗೆ ಇದನ್ನ ಹಾಕೊಳ್ಳೋದು. ಕಳ್ಳೆ. ಸೊ ಇದಕ್ಕೆ ಏನೇನು ಬೇಕಂದ್ರೆ ಕಳ್ಳೆ, ಬೆಲ್ಲ, ಗಸಗಸೆ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಒಣಕೊಬ್ಬರಿ ತುರಿ ಇದಿಷ್ಟು ಮಿಕ್ಸ್ ಮಾಡಿ ಹೂರ್ಣ ಮಾಡ್ಕೊಳ್ಳೋದು. ಸೊ ಇದಿಷ್ಟನ್ನ ಮಿಕ್ಸಿ ಮಾಡ್ಕೊಳ್ಬೇಕು. ಈ ರೀತಿ ಇಷ್ಟು ಕನ್ಸಿಸ್ಟೆನ್ಸಿ ಬರೋ ಥರ ತರ್ತರಿಯಾಗಿ ಅದೇ ಇಟ್ಲ ಪ್ರೊಸೆಸ್ ಈ ಥರ ಹಿಡಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಈ ಥರ ಹಿಡಿ ಹಿಡ್ಕೊಂಡ್ರೆ ಈ ಥರ ಬರಬೇಕು. ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ. ಕನ್ಸಿಸ್ಟೆನ್ಸಿ ಇದೆ ಕರೆಕ್ಟ್గా ఉంది. ಸೊ ಕನ್ಸಿಸ್ಟೆನ್ಸಿ ಈ ರೀತಿ ಹಿಡಿಯಾಗಿ ಇಟ್ಕೊಂಡ್ರೆ ಈ ರೀತಿ ಈ ತರ ಬರಬೇಕು. ಸೊ ಈ ತರ ಬಂದ್ರೆ ಹಿಟ್ಟು ಕರೆಕ್ಟ್ ಆಗಿದೆ ಅಂತ, ಹೂರ್ಣ ಇದು ಕರೆಕ್ಟ್ ಆಗಿದೆ, ಕರೆಕ್ಟ್ ಕನ್ಸಿಸ್ಟೆನ್ಸಿ ಅಂತ. ಸೊ ಈಗ ನೆಕ್ಸ್ಟ್ ಲಟ್ಟಿಸ್ಕೊಂಡ್ಬಿಡ್ಬೇಕು. ಸೊ ಇಲ್ಲಿ ಕರ್ಜಿಕಾಯಿ ಪ್ರೆಸ್ಸಿಂಗ್ ಆಲ್ರೆಡಿ ಈ ತರ ಇದೆ, ಇದರಿಂದನೇ ಈಗ ಮಾಡೋದು ಹಿಂಡಿ ಕರ್ಜಿಕಾಯಿಗೆ. ಸೊ ಈ ರೀತಿ ಹೂರ್ಣ ಫಸ್ಟೇ ರೆಡಿ ಮಾಡಿಟ್ಕೊಂಡ್ರೆ ನಿಮಗೆ ಟೈಮ್ ಸೇವ್ ಆಗುತ್ತೆ. ಸೊ ಬೇಕಾದಾಗ ಹೂರ್ಣ ಈ ರೀತಿ ತೊಗೊಂಡು ಇನ್ನು ಹಿಟ್ಟನ್ನ ಲಟ್ಟಿಸ್ಕೊಂಡು ಈ ರೀತಿ ಮಾಡಿಕೊಂಡ್ರೆ ಬೇಗನೆ ಆಗುತ್ತೆ ಕರ್ಜಿಕಾಯಿ. ಸೊ ಇಲ್ಲಿ ಅಮ್ಮ ಹಿಟ್ಟನ್ನ ಲಟ್ಟಿಸ್ಕೊಡ್ತಿದ್ದಾರೆ. ಸೊ ನಾನಿಲ್ಲಿ ಕರ್ಜಿಕಾಯಿ ಪ್ರೆಸ್ಸಿಂಗ್ ಬರುತ್ತಲ್ಲ, ಸೊ ಇದರಲ್ಲಿ ನಾನು ಕರ್ಜಿಕಾಯಿ ಪ್ರೆಸ್ ಮಾಡ್ತಾ ಇದ್ದೀನಿ. ಹಾಗೆ ಇದು ಕರ್ಜಿಕಾಯಿ ಪ್ರೆಸ್ಸಿಂಗಲ್ಲಿ ಇನ್ ಕೇಸ್ ಏನಾದರೂ ನಿಮಗೆ ಅಂಟ್ಕೊಳ್ಳುತ್ತೆ ಇಲ್ಲ ಸ್ಟಿಕ್ ಆಗೋದೆ ಅಂತ ಇದ್ದರೆ, ಸೊ ಈ ಒಂದು ಪ್ರೆಸ್ಸಿಂಗ್ಗೆ ಮೈದಾ ಹಿಟ್ಟನ್ನ ಸ್ವಲ್ಪ ಮೈದಾ ಪೌಡ್ರ್ ಇರುತ್ತಲ್ಲ, ಸೊ ಈ ಮೈದಾ ಪೌಡ್ರನ್ನ ಹಾಕ್ಕೊಂಡ್ರೆ ಅದು ಸ್ಟಿಕ್ ಆಗಲ್ಲ.
ಸೊ ಹಾಗೆ ಇಲ್ಲಿ ಹೂರ್ಣ ಕೂಡ ಅಷ್ಟೇ, ಆ ಪ್ರೆಸ್ಸಿಂಗಲ್ಲಿ ಏನಿದೆಯೋ ಅಷ್ಟು ಹಾಕೊಂಡ್ರೆ ನೀಟಾಗಿ ಬರುತ್ತೆ. ಇನ್ ಕೇಸ್ ಅದು ಫಿಲ್ಲಿಂಗ್ಸ್ ಏನಿದೆ ಆಚೆ ಬಂದರೆ ಅದು ಎಣ್ಣೆಗೆ ಅಂದರೆ ಆಯಿಲಲ್ಲಿ ಫ್ರೈ ಮಾಡ್ತೀವಲ್ಲ, ಸೊ ಆಗ ಬಿಟ್ಕೊಳ್ಳುತ್ತೆ. ಅದರಿಂದ ಹೂರ್ಣನ ನೋಡ್ಕೊಂಡು ಜಾಸ್ತಿ ಹಾಕ್ಕೊಳ್ದಿರ ಮೀಡಿಯಮ್ ಆಗಿ ಹಾಕೊಳ್ಳಿ. ಸೊ ಇಲ್ಲಿ ಅದೇ ನೋಡಿ, ನಾನು ಈ ಕರ್ಜಿಕಾಯಿ ಪ್ರೆಸ್ಸಿಂಗ್ಗೆ ಮೈದಾ ಹಿಟ್ಟಿಂದ ಡಸ್ಟ್ ಮಾಡ್ಕೊತಿದ್ದೀನಿ, ಸೊ ದಟ್ ಅದು ಅಂಟ್ಕೊಳ್ಳಲ್ಲ ಅಂತ. ಹಾಗೆ ನಿಮ್ಮ ಮನೇಲಿ ಹಬ್ಬಕ್ಕೆ ಯಾವ ರೀತಿ ತಿಂಡಿ ಮಾಡಿದ್ರಿ ಅಂತ ಕಾಮೆಂಟಲ್ಲಿ ಹಾಕೋದನ್ನು ಮರಿಬೇಡಿ, ಸೊ ದಟ್ ನನಗೂ ಗೊತ್ತಾಗುತ್ತೆ. ಮುಂಚೆ ಎಲ್ಲ ಈ ರೀತಿ ಕರ್ಜಿಕಾಯಿ ಪ್ರೆಸ್ಸಿಂಗ್ ಇರ್ತಿರಲಿಲ್ಲ, ಅಂದರೆ ಕೈಯಲ್ಲೇ ನೀಟಾಗಿ ಅದನ್ನು ಲಾಕ್ ಮಾಡ್ತಿರೋರು. ಅಂದರೆ ಬರೀ ಲಾಕ್ ಮಾಡೋದಕ್ಕಿಂತ ಹೇಳೋದಕ್ಕಿಂತ ಪ್ರೆಸೆಂಟೇಷನ್ ಕೂಡ ಅಷ್ಟೇ ಚೆನ್ನಾಗಿರ್ತಿತ್ತು. ಸೊ ನಮ್ಮ ಅಜ್ಜಿ ಎಲ್ಲ ಹಾಗೆ ಮಾಡ್ತಿದ್ರು, ಕೈಯಲ್ಲೇ ಅದು ಒಂಥರ ಡಿಸೈನಾಗೆ ರೋಲ್ ಮಾಡ್ತಿದ್ರು. ಸೊ ಇವಾಗ ಅದನ್ನೆಲ್ಲ ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತಲ್ವ, ಆದ್ದರಿಂದ ನಾವಿಲ್ಲಿ ಕರ್ಜಿಕಾಯಿ ಪ್ರೆಸ್ಸಿಂಗಲ್ಲೇ ಮಾಡೋದು. ಹಾಗೆ ಅಮ್ಮ ಕೂಡ ಒಂದು ಮಾಡಿದ್ರು, ಬಿಕಾಸ್ ಟೈಮ್ ಸಾಕಾಗಲ್ಲ ಅಂತ ಇನ್ನು ಕರ್ಜಿಕಾಯಿ ಪ್ರೆಸ್ಸಿಂಗಲ್ಲೇ ನಾವು ಮಾಡಿದ್ದು. ನಾನು ಹೇಳಿದ್ನಲ್ಲ ಕೈಯಲ್ಲೇ ಕರ್ಜಿಕಾಯಿ ಸೈಡ್ಸ್ನ ಲಾಕ್ ಮಾಡಿ ಅದು ರೋಲ್ ಮಾಡಿದಂತ. ಸೊ ಇಲ್ಲಿ ನೀವು ನೋಡ್ಬೋದು ಅಮ್ಮ ಮಾಡ್ತಿದ್ದಾರೆ ಅದನ್ನು, ಎಷ್ಟು ಕ್ಲೀನಾಗಿ ಬಂದಿದೆ ಅಂತ. ಸೊ ಜಾಸ್ತಿ ಮಾಡೋಕ್ಕೆ ಹೋದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸಿನ್ಸ್ ಟೈಮ್ ಕಮ್ಮಿ ಇದ್ದಿದ್ದರಿಂದ ಇನ್ನು ಬೇರೆ ಕೂಡ ತಿಂಡಿ ಕೂಡ ಮಾಡೋದ್ರಿಂದ ಸರಿ ಅಂತ ಇನ್ನು ಕರ್ಜಿಕಾಯಿ ಪ್ರೆಸ್ಸಿಂಗಲ್ಲೇ ಮಾಡೋದು. ಸೊ ಇದು ಕೂಡ ಚೆನ್ನಾಗೇ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು ಇದಿಷ್ಟು ರೆಡಿಯಾಗಿ ಇಟ್ಕೊಂಡಿದ್ದೀವಿ. ಹಾಗೆ ಅಮ್ಮ ಹೇಳಿದ್ರು ಇದು ಜಾಸ್ತಿ ಡ್ರೈ ಆಗೋದಕ್ಕೆ ಬಿಡಬಾರ್ದು ಅಂತ, ಬಿಕಾಸ್ ಡ್ರೈ ಆದಷ್ಟು ಈ ರೀತಿ ಡೀಪ್ ಫ್ರೈ ಮಾಡ್ಕೊಳ್ಬೇಕಾದ್ರೆ ಅದು ಬಿಟ್ಕೊಳ್ಳುತ್ತೆ ಹೂರ್ಣ. ಅದಕ್ಕೋಸ್ಕರ ಆ ರೀತಿ ಆಗಬಾರ್ದು ಅಂದರೆ ನೀವು ಪ್ರೆಸ್ಸಿಂಗ್ ಏನಿದೆಯೋ ಮಾಡಿದ ತಕ್ಷಣ ಡೀಪ್ ಫ್ರೈ ಮಾಡಿದ್ರೆ ಈ ರೀತಿ ಕರೆಕ್ಟಾಗಿ ಬರುತ್ತೆ. ಸೊ ಈಗ ಇದಿಷ್ಟು ಎಲ್ಲ ರೆಡಿ ಮಾಡಿಕೊಂಡು ಇನ್ನು ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ತಿದ್ದಾರೆ. ಇದು ಕೂಡ ಅಷ್ಟೇ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೆ ಅದು ಬೇಗ ಬ್ರೌನ್ ಆಗ್ದಿರ ನೀಟಾಗಿ ಬರುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಹಾಗೆ ಒಳಗಡೆ ಹಿಟ್ಟು ಕೂಡ ಹೂರ್ಣ ಕೂಡ ನೀಟಾಗಿ ಬೇಯುತ್ತೆ. ಸೊ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡಿದ್ದು ನೀವು ನೋಡ್ಬೋದು. ಇಲ್ಲಿ ಕಂಪ್ಲೀಟಾಗಿ ಇಷ್ಟು ಕಲರ್ ಬಂದರೆ ಸಾಕು, ಕರೆಕ್ಟಾಗಿ ಫ್ರೈ ಆಗಿದೆ ಅಂತ. ಹಾಗೆ ಇನ್ನು ನೆಕ್ಸ್ಟ್ ಸೆಟ್ ಆಫ್ ಕರ್ಜಿಕಾಯಿ ಏನೇನು ಇತ್ತು ಇದನ್ನು ಕೂಡ ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ತಿದ್ದಾರೆ. ಬಿಸಿ ಬಿಸಿ ಆಗಿರುವಂಥ ರವೆ ಉಂಡೆ ಹಾಗೆ ಕ್ರಿಸ್ಪ್ ಆಗಿರುವಂಥ ಕರ್ಜಿಕಾಯಿ ಇಲ್ಲಿ ರೆಡಿಯಾಗಿದೆ. ರವೆ ಉಂಡೆ ಹಾಗೆ ಇನ್ನು ಕರ್ಜಿಕಾಯಿ ಮಾಡಾದ್ಮೇಲೆ ನೆಕ್ಸ್ಟ್ ಸ್ಟಾರ್ಟ್ ಮಾಡಿದ ರೆಸಿಪಿ ಬಂದು ಚಕ್ಲಿ. ಇದು ಬಂದು ವೆರಿ ಇನ್ಸ್ಟೆಂಟ್ ರೆಸಿಪಿ ಅಂತಲೇ ಹೇಳ್ಬೋದು. ಇದಕ್ಕೆ ಬಂದು 1:2 ರೇಷಿಯೋಲಿ, ಅಂದರೆ 1 ಕಪ್ಪಷ್ಟು ಹುರಿಗಡಲೆ ಪುಡಿನ ತೊಗೊಂಡ್ರೆ 2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ತೊಗೊಳ್ಬೇಕಾಗುತ್ತೆ. ಸೊ ದ ರೇಷಿಯೋ ವಿಲ್ ಬಿ 1:2. 1 ಕಪ್ಪಷ್ಟು ಹುರಿಗಡಲೆ ಪೌಡರ್ಗೆ 2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು, ಹಾಗೆ ಇನ್ನು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್, ಉಪ್ಪು, ಹಾಗೆ ಇನ್ನು ಅರಿಶಿನ ಬೇಕಿದ್ರೆ ಇದು ಆಪ್ಷನಲ್, ಬೇಕಿದ್ರೆ ಹಾಕೊಳ್ಬೋದು, ಇಲ್ಲಾಂದರೆ ಇಲ್ಲ. ಹಾಗೆ ಸ್ವಲ್ಪ ಜೀರಿಗೆ, ಇನ್ನು ಸ್ವಲ್ಪ ಓಂಕಾಳು. ಸೊ ಇದಿಷ್ಟು ಹಾಕ್ಕೊಂಡು ಹಾಗೆ ಸ್ವಲ್ಪ ಎಣ್ಣೆನ ಕಾಯಿಸಿ ಹಾಕ್ಕೊಳ್ಳಿ ಇದಕ್ಕೆ. ಸೊ ಎಣ್ಣೆನ ಹಾಕಿದ ಮೇಲೆ ಸ್ವಲ್ಪ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಬಿಕಾಸ್ ಬಿಸಿ ಇರುತ್ತಲ್ಲ, ಇಮಿಡಿಯೇಟಾಗಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ಒಂದು ಸ್ಪೂನ್ ಏನಾದರೂ ತೊಗೊಂಡು ಮಿಕ್ಸ್ ಮಾಡಿ ಆಮೇಲೆ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಬಿಕಾಸ್ ಕೈಯಲ್ಲಿ ಮಿಕ್ಸ್ ಮಾಡಿದಷ್ಟು ಇನ್ಯಾವುದು
ಪರ್ಫೆಕ್ಟಾಗಿ ಬರಲ್ವಲ್ಲ. ಇಲ್ಲಿ ನೋಡ್ತಿದ್ದೀರಲ್ಲ ನೀವು, ಅಮ್ಮ ಈ ರೀತಿ ಹಿಡಿಯಾಗಿ ಇಟ್ಕೊಂಡು ತೋರಿಸ್ತಿದ್ದಾರೆ. ಸೊ ಕನ್ಸಿಸ್ಟೆನ್ಸಿ ಇಲ್ಲಿ ತೋರಿಸ್ತಿರೋದು. ಸೊ ಈ ರೀತಿ ಹಿಡಿಯಾಗಿ ಇಟ್ಕೊಂಡ್ರೆ ಈ ರೀತಿ ಕಟ್ಟಬೇಕು, ಈ ರೀತಿ ಹಿಡಿಯಾಗಿ ಇಟ್ಕೊಂಡ್ರೆ ಈ ರೀತಿ ಬರುತ್ತಲ್ಲ. ಸೊ ಈ ಥರ ಬಂದರೆ ನಾವೇನು ಮಿಕ್ಸ್ ಮಾಡ್ಕೊಂಡಿದ್ದೀವಿ ಚಕ್ಲಿಗೆ, ದಿಸ್ ಇಸ್ ದ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಅಂತ. ಸೊ ಇದಾದಮೇಲೆ ಏನು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಹಿಟ್ಟಿನ ಅದಕ್ಕೆ ಇದನ್ನು ಕಲಿಸ್ಕೊಳ್ಬೇಕಾಗುತ್ತೆ. ಹಾಗೆ ಇದನ್ನು ಕಲಿಸ್ಕೊಂಡ್ಮೇಲೆ ಜಾಸ್ತಿ ಹೊತ್ತು ಇದನ್ನು ನೆನೆಸ್ಬೇಕು ಆ ರೀತಿ ಅಂತ ಏನಿಲ್ಲ, ಜಸ್ಟ್ ಒಂದು 10 ನಿಮಿಷ ಬಿಟ್ಟರೆ ಸಾಕಾಗುತ್ತೆ. ಹಿಟ್ಟನ್ನು ಸ್ವಲ್ಪ ನಾದ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತ. ಸೊ ಈಗ ನೀವು ನೋಡ್ಬೋದು ಇಲ್ಲಿ ರೆಡಿ ಆಗಿದೆ. ಇವಾಗ ಚಕ್ಲಿ ಹೋಳಿಗೆ ಈ ಹಿಟ್ಟನ್ನು ಎಷ್ಟು ಇಡ್ಸುತ್ತೋ ಅಷ್ಟು ಹಾಕ್ಕೊಂಡು ಒಂದು ಅದರದ್ದು ಪ್ಲೇಟ್ಸ್ ಬರುತ್ತಲ್ಲ, ಸೊ ಇಲ್ಲಿ ಚಕ್ಲಿ ಪ್ಲೇಟ್ ಬರುತ್ತೆ, ಹಾಗೆ ಇನ್ನು ಸೇವ್ ಬರುತ್ತಲ್ಲ ಓಂ ಪುಡಿ ಅದು ಹೇಳ್ತಾರಲ್ಲ, ಸೊ ಅದನ್ನು ಆ ಪ್ಲೇಟ್ಸ್ ಎಲ್ಲ ಕೂಡ ಇತ್ತು. ಸೊ ಫಸ್ಟ್ ಇಲ್ಲಿ ಚಕ್ಲಿ ಮಾಡೋದ್ರಿಂದ ಫಸ್ಟ್ ಆ ಪ್ಲೇಟ್ನ ತೊಗೊಂಡಿಲ್ಲಿ ಮಾಡ್ತಿದ್ದಾರೆ. ನೀವು ನೋಡ್ಬೋದು ಇಲ್ಲಿ ಎಷ್ಟು ಹಿಟ್ಟು ನೀಟಾಗಿ ಬ್ರೇಕ್ ಆಗದಿರ ನೀಟಾಗಿ ಕರೆಕ್ಟಾಗಿ ಬರ್ತಿದೆ ಅಂತ. ಡೈರೆಕ್ಟಾಗಿ ಪ್ಲೇಟಲ್ಲಿ ಪ್ರೆಸ್ ಮಾಡ್ಕೊಳ್ಳೋದಕ್ಕಿಂತ ಚಕ್ಲಿನ ಈ ರೀತಿ ಒಂದು ಪ್ಲಾಸ್ಟಿಕ್ ಕವರ್ನ ಹಾಕ್ಕೊಂಡ್ರು ಪ್ರೆಸ್ ಮಾಡಿಕೊಂಡ್ರೆ ಅದು ನಿಮಗೆ ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಬೇಕಾದ್ರೆ ಈ ರೀತಿ ಎತ್ತಾಗ ಅದು ನೀಟಾಗಿ ಸ್ಟಿಕ್ ಆಗದಿರ ನೀಟಾಗಿ ಬರುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಸೊ ಈಗ ಎಲ್ಲ ಚಕ್ಲಿನ ಪ್ರೆಸ್ ಮಾಡ್ಕೊಂಡು ಆಗಿದೆ. ಸೊ ಇಲ್ಲಿ ಡೀಪ್ ಫ್ರೈ ಮಾಡ್ತಿದ್ದಾರೆ ಆಯಿಲಲ್ಲಿ. ಚಕ್ಲಿ ಫ್ರೈ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಯಾಕಂದರೆ ಹಿಟ್ಟು ಕೂಡ ಒಳಗಡೆ ಬೇಯಬೇಕಲ್ಲ. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ. ನಿಮ್ಮ ಮನೇಲಿ ಹಬ್ಬಕ್ಕೆ ಯಾವ ರೀತಿ ರೆಸಿಪೀಸ್ ಮಾಡಿದ್ರಿ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಹೇಗಿದೆ, ವಿಡಿಯೋ ಇಷ್ಟ ಆಯಿತಾ ಅಂತ ಕಾಮೆಂಟಲ್ಲಿ ಹೇಳೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆಗಿದ್ರೆ ಎಸ್ ಅಂತ ಕಾಮೆಂಟ್ ಹಾಕಿ, ಸೊ ದಟ್ ನಮಗೂ ಗೊತ್ತಾಗುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ. ಚಕ್ಲಿ ಹೋಳಲ್ಲೇ ಡಿಫ್ರೆಂಟ್ ಪ್ಲೇಟ್ಸ್ ಬರುತ್ತಲ್ಲ, ಸೊ ಅದನ್ನು ಇಲ್ಲಿ ಟ್ರೈ ಮಾಡ್ತಿದ್ವಿ. ಇದು ಬಂದು ಇನ್ನೊಂದು ಪ್ಲೇಟ್ ಅದು. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ. ಸೊ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದು ಬಂದು ಫಸ್ಟ್ ವರಮಹಾಲಕ್ಷ್ಮಿ ಹಬ್ಬದ ಒಂದು ವ್ಲಾಗ್ ಸೀರೀಸ್ ಅಂತಲೇ ಹೇಳ್ಬೋದು.
ಸೊ ಪ್ಲೀಸ್ ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಸೊ ಅದನ್ನು ಹೆಚ್ಚಿನ ಜನಕ್ಕೆ ಶೇರ್ ಆಗುತ್ತೆ, ಹಾಗೆ ಇನ್ನು ಹೆಚ್ಚಿನ ಜನಕ್ಕೆ ರೀಚ್ ಆಗುತ್ತೆ. ಹಾಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಪ್ಲೀಸ್ ಕೇಳ್ಕೊಳ್ತೀನಿ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ದ ಚಾನಲ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್, share and comment. So please share it with your friends and family, and this is all about today's video. Thanks for watching. See you all in my next video. Bye.